ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹುಟ್ಟೂರಿನಲ್ಲೂ ಕೂಡ ಚೆನ್ನಮ್ಮ ಅವರನ್ನ ನೆನೆದು ಗ್ರಾಮಸ್ಥರು ಬಿಕ್ಕಳಿಸ್ತಾ ಇದ್ದಾರೆ. ಇಲ್ಲೇ ಒಂದು ಮನೆಯನ್ನ ಕೂಡ ಕಟ್ಕೊಂಡಿದ್ರು. ಹಳ್ಳಿ ರೈತ ಮಹಿಳೆಯ ಜೀವನವನ್ನ ಸವೆಸಿದ್ರು. ಒಂದು ಪುಟ್ಟ ಕನಸಿತ್ತು, ಇಲ್ಲೊಂದು ಮನೆ ಆಗ್ಬೇಕು ನಂದು ಅಂತ. ಆ ಕನಸನ್ನ ಈಡೇರಿಸ್ಕೊಂಡಿದ್ರು ಚೆನ್ನಮ್ಮ ಅವರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿರುವಂಥದ್ದು. ಆದರೆ ಗ್ರಾಮದ ಅಂದರೆ ಅವ್ರ ಹುಟ್ಟೂರೇನು ಮುತ್ತಿಗೆ ಹಿರೇಹಳ್ಳಿ ಇದೆ, ಈ ಒಂದು ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗೆ ಚೆನ್ನಮ್ಮ ಅವರು ಸಾಕಷ್ಟು ಶ್ರಮಿಸಿದ್ರು. ಜೊತೆಗೆ ತಾನು ಹುಟ್ಟಿ ಬೆಳೆದಂಥ ನನ್ನ ತವ್ರ ಮನೆ ಚೆನ್ನಾಗಿರಬೇಕು ಅಂತ ಒಂದು ಮನೆ ಕೂಡ ಕಟ್ಸಿರುವಂಥದ್ದು. ಅಂದರೆ ಅವರ ಹುಟ್ಟೂರಲ್ಲಿ ಅವರು ಹುಟ್ಟಿ ಬೆಳೆದಂಥ ಮನೆ ಕೂಡ ಆ ಜಾಗ ಹಳೆ ಮನೆ ಇದ್ದಂಥದ್ದನ್ನು ಕೆಡವಿ ಈಗ ಹೊಸ ಮನೆ ಕಟ್ಟಿರುವಂಥದ್ದು. ನಾನೀಗ ಆ ಹೊಸ ಮನೆ ಮುಂಭಾಗದಲ್ಲೇ ಇದ್ದೀನಿ. ನೋಡ್ಬೋದು ಚೆನ್ನಮ್ಮ ಅವರು ಕಳೆದ 10 ವರ್ಷಗಳ ಹಿಂದೆ ಅಂತಂದರೆ ಇದು ನಾನು ಹುಟ್ಟಿ ಬೆಳೆದಂಥ ಮನೆ, ನನ್ನ ತವ್ರ ಮನೆ. ಹಾಗಾಗಿ ನನ್ನ ತವರು ಚೆನ್ನಾಗಿರಬೇಕು, ನನ್ನ ತಮ್ಮಂದು 4 ಜನ ತಮ್ಮಂದಿದ್ರು, ನನ್ನ ತಮ್ಮರು ಚೆನ್ನಾಗಿರಬೇಕು, ತಮ್ಮನ ಮಕ್ಕಳು ಅಂದರೆ ನನ್ನ ಊರು ಚೆನ್ನಾಗಿರಬೇಕು, ನನ್ನ ತವ್ರ ಮನೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ತಮ್ಮಂದ್ರಿಗೂ ಕೂಡ ಬುದ್ಧಿ ಹೇಳಿ ಅಂತಂದರೆ ಈ ಒಂದು ಜಾಗದಲ್ಲಿ ಹಳೆ ಮನೆ ಇದ್ದಂಥದ್ದು, ಹಂಚಿನ ಮನೆ, ದೊಡ್ಡ ಮನೆಯೇ ಇದ್ದಂಥದ್ದು. ಆದರೆ ಆ ಮನೆಯನ್ನು ಕೆಡವಿ ಈಗ ಹೊಸ ಮನೆಯನ್ನು ಕಳೆದ 10 ವರ್ಷಗಳ ಹಿಂದೆ ಈ ಒಂದು ಮನೆ ಕಟ್ಟಿರುವಂಥದ್ದು. ಅಂದರೆ ಆ ಚೆನ್ನಮ್ಮ ಅವರು ಅವ್ರ 4 ಜನ ತಮ್ಮಂದಿರಿಗೂ ಕೂಡ ಹೇಳಿರುವಂಥದ್ದು. ಮತ್ತು ಅವರ ತಮ್ಮನ ಮಕ್ಕಳು ಮತ್ತು ಚೆನ್ನಮ್ಮ ಅವರ ಮಗ ಏನು ಕುಮಾರಸ್ವಾಮಿ ಆಗ್ಬೋದು ಮತ್ತು ರೇವಣ್ಣ ಆಗ್ಬೋದು, ಅವರಿಗೂ ಕೂಡ ಹೇಳಿ ನನ್ನ ತವ್ರ ಮನೆ ಚೆನ್ನಾಗಿರಬೇಕು ಅಂತೇಳಿ ಈ ಒಂದು ಮಂದಿ ಸುಮಾರು 4 ರೂಮ್ಗಳಿರುವಂಥ ಒಂದು ಬೃಹತ್ತಾದ ಮನೆ, ಹಳೆ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟಿರುವಂಥದ್ದು. ಹೊಸ ಮನೆ ಕಟ್ಟೋದಕ್ಕೆ ಅವರ ತಮ್ಮಂದರು ಕೂಡ ಬೇಡ ಇದೇ ಮನೆ ಸಾಕು ಅಂತ ಹೇಳಿದ್ರಂತೆ. ಆದರೆ ಚೆನ್ನಮ್ಮ ಅವರು ಇಲ್ಲ, ನಾನು ಇರೋಂಥ ಕಾಲಘಟ್ಟದಲ್ಲೇ ಒಂದು ಒಳ್ಳೆ ಮನೆ ಕಟ್ಟಬೇಕು, ಯಾಕಂದರೆ ನನ್ನ ತವ್ರ ಮನೆ ಅದು, ನನ್ನ ತವ್ರು ಚೆನ್ನಾಗಿರಬೇಕು, ನನ್ನ ತಮ್ಮರೆಲ್ಲ ಚೆನ್ನಾಗಿರಬೇಕು, ತಮ್ಮನ ಮಕ್ಕಳು ಚೆನ್ನಾಗಿರಬೇಕು ಅಂತ ಚೆನ್ನಮ್ಮ ಅವರು ವೈಯಕ್ತಿಕವಾಗಿ ಅವರೇ ಈ ಒಂದು ಮನೆ ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಒಂದು ಬೃಹತ್ತಾದ ಮನೆ ಈಗ ಅವರು ಹುಟ್ಟಿ ಬೆಳೆದಂಥ ಜಾಗದಲ್ಲಿ ಈಗ ಬೇರೆ ಮನೆ ಅಂದರೆ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಕೇವಲ ಇಷ್ಟೇ ಅಲ್ಲದೆ ಈಗಾಗಲೇ ಗ್ರಾಮದಲ್ಲಿ ಸಾಕಷ್ಟು ಗ್ರಾಮಸ್ಥರು ಯಾರೇ ಹೋಗಿ ಊರಿನ ಯಾವುದೇ ಸಮಸ್ಯೆಯನ್ನು ತೊಗೊಂಡೋದ್ರೂ ಕೂಡ ಅವರು ಅದನ್ನು ಇಲ್ಲ ಅಂತ ಹೇಳ್ತಿರಲಿಲ್ಲ, ತಕ್ಷಣ ಅದಕ್ಕೆ ಒಂದು ಸ್ಪಂದನೆ ಮಾಡ್ತಿದ್ದಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸ್ಕೂಲ್ನಲ್ಲಿ ಈ ಒಂದು ಗ್ರಾಮದಲ್ಲಿ ಹೈಸ್ಕೂಲ್ ಕಟ್ಟಿರುವಂಥದ್ದು, ಮತ್ತು ಪ್ರೈಮರಿ ಸ್ಕೂಲ್ ಕಟ್ಟಿರುವಂಥದ್ದು, ಪಶು ಆಸ್ಪತ್ರೆ ನಿರ್ಮಾಣ ಆಗಿರುವಂಥದ್ದು, ಹಾಸ್ಟೆಲ್ಲು, ಸರ್ಕಾರಿ ಆಸ್ಪತ್ರೆ, ಹೀಗೆ ಗ್ರಾಮಕ್ಕೆ ಒಂದು ಮೂಲಭೂತವಾಗಿ ಏನೇನು ಬೇಕಿತ್ತು ಅವೆಲ್ಲವನ್ನೂ ಕೂಡ ಆ ಗ್ರಾಮದಲ್ಲಿ ಚೆನ್ನಮ್ಮ ಅವರು ನಿರ್ಮಾಣ ಮಾಡಿರುವಂಥದ್ದು. ಅಂತಂದರೆ ಊರಿನ ಗ್ರಾಮಸ್ಥರು ನಮಗೆ ಇಂಥ ಸೌಲಭ್ಯ ಬೇಕು ಅಂತಂದರೆ ದೇವೇಗೌಡರ ಜೊತೆ ಮಾತಾಡೋಂಥದ್ದಾಗ್ಬೋದು ಅಥವಾ ರೇವಣ್ಣ, ಕುಮಾರಸ್ವಾಮಿ ಇವ್ರ ಜೊತೆ ಮಾತನಾಡಿ ನನ್ನ ಊರಿಗೆ ಅಂದರೆ ನಾನು ಹುಟ್ಟಿರೋ ಊರು, ಈ ಊರಿಗೆ ಈ ರೀತಿಯಾದಂಥ ಸೌಲಭ್ಯ ಬೇಕು ಅಂತೇಳಿ ಚೆನ್ನಮ್ಮ ಅವರು ಮಾಡಿಸಿರುವಂಥದ್ದು. ಅದೇ ಈಗಿರೋ ನಾವು ನೋಡ್ತಿರೋಂಥ ಮನೆಯೂ ಕೂಡ ಅವರೇ ವೈಯಕ್ತಿಕವಾಗಿ ಇನಿಷಿಯೇಟ್ ತೊಗೊಂಡು ಈ ಒಂದು ಮನೆ ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ನನ್ನ ತವ್ರು ಚೆನ್ನಾಗಿರಲಿ, ನನ್ನ ತಮ್ಮನ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಏನು ಚೆನ್ನಮ್ಮ ಅವರು ವೈಯಕ್ತಿಕವಾಗಿ ಅವರು ಇನಿಷಿಯೇಟ್ ತೊಗೊಂಡು ಕಟ್ಟಿರುವಂಥ ಒಂದು ಮನೆ ಇವತ್ತು ಗ್ರಾಮದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಹಾಸನ.